ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಚಿವ ಮುನಿರತ್ನ ಬಂಧನವಾಗಿದೆ. HIV ಕಾಯಿಲೆ ಹರಡುವ ಪ್ರಯತ್ನವನ್ನು ಮುನಿರತ್ನ ಮಾಡಿದ್ರ ಅಂತ. ತನಗೆ ಯಾರು ಆಗಲ್ವೋ ಅವರ ವಿರುದ್ಧವಾಗಿ ಹನಿ ಟ್ರ್ಯಾಪ್ ಮಾಡಿಸೋದೇ ಅಪರಾಧ. ಇದೊಂದು ಭಾಗ. ಹನಿ ಟ್ರ್ಯಾಪ್ನಲ್ಲಿ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಏನು ಅಂತ ಹೇಳಿದ್ರೆ, ಯಾವರನ್ನು ಹನಿ ಟ್ರ್ಯಾಪ್ ಮಾಡಬೇಕು ಅಂತ ಅವ್ರು ಫಿಕ್ಸ್ ಮಾಡ್ಕೊಳ್ತಾ ಇದ್ರು, ಅವರ ಬಳಿಗೆ HIV ಪೀಡಿತ ಮಹಿಳೆಯರನ್ನು ಅವ್ರು ಕಳಿಸ್ಕೊಡ್ತಾ ಇದ್ರು. ಇದು ಇನ್ನೊಂದು ಥರ ಅಪರಾಧ. ಇದು ಸಾಲದ್ದಕ್ಕೆ, ಒಂದು ವೇಳೆ ಅದೆಲ್ಲ ಸಾಬೀತಾದರೆ ಇದು ಸಾಲದ್ದಕ್ಕೆ ಈ ಒಂದು ಹನಿ ಟ್ರ್ಯಾಪ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ತಾಯಿದ್ರು. ಇದೂ ಸಾಲದ್ದಕ್ಕೆ ಆ ವಿಡಿಯೋ ರೆಕಾರ್ಡ್ ಮಾಡೋದನ್ನು ನೇರ ಪ್ರಸಾರದಲ್ಲೂ ಇವ್ರು ನೋಡ್ತಾ ಇದ್ದರು. ಆ ನಂತರದಲ್ಲಿ ಮಹಿಳೆಯರನ್ನು ಹೆದರಿಸ್ತಾ ಇದ್ದರು. ನಿಮ್ಮ ಫ್ಯಾಮಿಲಿಯವ್ರಿಗೂ ಹೇಳಿಬಿಡ್ತೀನಿ ಅಂತ ಇದ್ದರು, ಮುಗಿಸ್ಬಿಡ್ತೀನಿ ನಾನು ಪ್ರಭಾವಿ ಇದ್ದೀನಿ ಅಂತ ಕೂಡ ಹೆದರಿಸ್ತಾ ಇದ್ದರು ಅಂತ ಹೇಳಿ. ಹಾಗಾಗಿ ಈ ಮುನಿರತ್ನ ಈ ಪ್ರಕರಣದ ಕಾರಣದಿಂದಾಗಿ BJP ನಾಯಕರಿಗೂ ಒಂದು ಕಡೆ ಟೆನ್ಷನ್ ಆಗ್ತಾ ಇದೆಯಾ? ಮುನಿರತ್ನ ವಿರುದ್ಧ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ಇದರಲ್ಲಿ ಮುನಿರತ್ನ ಒಬ್ಬರೇ ಇದ್ದಂತೆ ಕಾಣಿಸ್ತಾ ಇಲ್ಲ, ಹಲವರ ಕುಮ್ಮಕ್ಕಿರಬಹುದು. ಶಾಸಕ ಡಾಕ್ಟರ್ ರಂಗನಾಥ್ ಅವರು ಆರೋಪವನ್ನು ಮಾಡಿದ್ದಾರೆ. ಕೆಲವು BJP ನಾಯಕರಿಗೆ ಇದರ ಇನ್ಫೆಕ್ಷನ್ ಆಗಿರಬಹುದು, ಹುಷಾರ್. ಯಾರ್ಯಾರು ಮುನಿರತ್ನ ಸಂಪರ್ಕದಲ್ಲಿ ಇದ್ದರೋ ಸ್ವಲ್ಪ ಹುಷಾರಪ್ಪ, ಮೊದಲು ಟೆಸ್ಟ್ ಮಾಡಿಸ್ಕೊಂಬಿಡಿ ನೀವೆಲ್ಲರೂ. ಮುನಿರತ್ನ ಸಂಪರ್ಕದಲ್ಲಿ ಯಾರೇ ಇದ್ದಿರಲಿ, ನಿಮಗೆಲ್ಲ ಒಂದು ಪರೀಕ್ಷೆಯ ಅವಶ್ಯಕತೆ ಸದ್ಯಕ್ಕೆ ಇದೆ. ಮೊದಲು ಟೆಸ್ಟ್ ಮಾಡಿಸ್ಕೊಳ್ಳಿ, ನೀವು ಹುಷಾರು. ಯಾರ ಮೇಲೆ ಈ ಮನುಷ್ಯ ಏನು ಪ್ರಯೋಗ ಮಾಡಿದ್ದಾನೋ, ಈ ಮನುಷ್ಯನ ಯಾರು ನಂಬಿಕೊಂಡಿದ್ರೋ, ಯಾರು ನಂಬಿರಲಿಲ್ವೋ, ಯಾವಾಗಾದರೂ ಬೇಕಾಗತ್ತೆ ಅಂತ. ಮುಂದೆ ಯಾವತ್ತೋ ಇವ್ರು ಶತ್ರು ಆದರೆ ಅವತ್ತಿಗೆ ಇದು ಬಳಸೋಣ ಅಂತಲೂ ಮಾಡಿರಬಹುದಲ್ಲ, ಗೊತ್ತಿಲ್ವಲ್ಲ. ಇವತ್ತಿಗೆ ಚೆನ್ನಾಗಿದ್ದಾರೆ, ಚೆನ್ನಾಗಿರಲಿ. ನಾಳೆ ಇದನ್ನೇ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಕೆಲಸ ಮಾಡಿಸ್ಕೋಬಹುದಲ್ವಾ? ಈ ಥರ ಯೋಚನೆ ಮಾಡಿದರೆ ನಿಮ್ಮ ಗತಿ ಏನರಪ್ಪ? ಹಾಗಾಗಿ ಇದೇ BJP ಶಾಸಕ ಮುನಿರತ್ನ, ಕಾಂಗ್ರೆಸ್ಸು JDS ಬಿಟ್ಬಿಡ್ರಪ್ಪ, BJP ಅವರೇ ಹುಷಾರಾಗಿರಿ ನೀವು. ಮುನಿರತ್ನ ಸಂಪರ್ಕದಲ್ಲಿ ಯಾರ್ಯಾರು ಇದ್ದೀರಪ್ಪ ನೋಡ್ಕೊಳ್ಳಿ, ಒಮ್ಮೆ ಮೊದಲು ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ ನೀವು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಇದೀಗ ಮಾತಾಡ್ತಾ ಇದ್ದಾರೆ. ರಂಗನಾಥ್ ಅವರು ಖುದ್ದು ವೈದ್ಯರು, ಡಾಕ್ಟರ್ ರಂಗನಾಥ್ ಅವರು ಖುದ್ದು ವೈದ್ಯರವರು, ಅವರೇ BJP ನಾಯಕರಿಗೆ ಇಂಥ ಸಲಹೆಯನ್ನು ಕೂಡ ಇದೀಗ ಕೊಡ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ ಶಾಸಕರ ಅನೇಕರು ಮುಖ್ಯಮಂತ್ರಿಗಳಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಕನಿಷ್ಠ 40 ಜನ ಸೇರಿದ್ದು ಮಾತಾಡಿ ಉಪಮುಖ್ಯಮಂತ್ರಿಗಳು ಬರೋಲಿದ್ರು. ಅದಕ್ಕೋಸ್ಕರ ನಾವೇ ಕೂತ್ಕೊಂಡು ಮಾತಾಡಿ ಮತ್ತೊಂದು ಮೀಟಿಂಗು ಸೇರಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದು. ನಾವೆಲ್ಲ ಒಕ್ಕಲಿಗರ ಶಾಸಕರು ಸಭೆ ಮಾಡಿ ಇವತ್ತು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಶಾಸಕರಾದಂಥ ಮುನಿರತ್ನ ಅವರ ಹೇಳಿಕೆಗಳು, ಅವಾಚ್ಯ ಶಬ್ದಗಳು, ಪದ ಬಳಕೆಗಳು, ಅವಹೇಳನಕಾರಿಯಾದಂಥ ಮಾತುಗಳು, ಇವತ್ತೇನು ಒಕ್ಕಲಿಗರ ಮಹಿಳೆಯರಿಗೆ ನೋವು ಕೊಟ್ಟಿರೋಂಥದ್ದು ಮತ್ತು ದಲಿತರಿಗೆ ನಿಂದನೆ ಮಾಡಿರೋಂಥ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ SIT ತಂಡವನ್ನು ಮಾಡಿ ತನಿಖೆ ಸೂಕ್ತವಾಗಿ ಮಾಡಬೇಕು ಅಂತೇಳಿ ಒತ್ತಡವನ್ನು ಹಾಕಿದ್ದೇವೆ. ಹಾಗೂ ಇವತ್ತು ನಿನ್ನೆ ತಮಗೆಲ್ಲ ಗೊತ್ತಿದ್ದಂತೆ ಏನು ಹಿಂದೆ ಭಾರತ ದೇಶದ ರಾಜಕೀಯದ ಇತಿಹಾಸದಲ್ಲೇ ನಡೆದಿರೋಂಥ HIV ಸೋಂಕನ್ನ ಹರಡಿಸುವಂಥ ಒಂದು ಕ್ರೂರವಾದಂಥ ಒಂದು ವ್ಯವಸ್ಥೆಯನ್ನು ಮುನಿರತ್ನ ಅವರು ಮಾಡಿದ್ದಾರೆ ಅಂತ ಕೇಳಿ ಭಾಳಷ್ಟು ಬೇಸರ ಆಯಿತು. ಅದನ್ನು ಸಹ ಸೂಕ್ತವಾದಂಥ ತನಿಖೆನ ಮಾಡಿ ಇವತ್ತು ತಮಗೆಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು ಏನಂದ್ರೆ, SITಗೆ ತನಿಖೆನ ಕೊಟ್ಟು ಈ ಒಂದು ಪ್ರಕರಣವನ್ನ ಕಠಿಣವಾಗಿ ಒಂದು ಕಾರ್ಯಕ್ರಮನ ಗಂಭೀರವಾಗಿ ಕಾರ್ಯಾಚರಣೆ ಮಾಡೋ ರೀತಿಯಲ್ಲಿ ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಇವ್ರ ವಿಷಯದಲ್ಲಿ ತೋಡದಷ್ಟು ಹೇಸಿಗೆ ಹೊರಗೆ ಬರದ ರೀತಿಯಲ್ಲಿ ಕಾಣ್ತಾ ಇದೆ. ಆದ್ರಿಂದ ಆ ಒಂದು ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ, RR ನಗರದಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಯಾರೆಲ್ಲರಿಗೂ ಕೂಡ ಅವರು ದಬ್ಬಾಳಿಕೆ ಮಾಡಿ ತುಳಿತಕ್ಕೆಲ್ಲ ಒಳಗಡೆ ಮಾಡಿದಾರೋ ಅವರೆಲ್ಲರೂ ಕೂಡ ಧೈರ್ಯವಾಗಿ ಬಂದು ಈ ರೀತಿಯಾದಂಥ ಪ್ರಕರಣಗಳ ಬಗ್ಗೆ ಬೆಳಕು ಚೆಲ್ಲಿ ಅನ್ನೋ